ನಮ್ಮ ಕೆಲಸ ಮಾಡೋಣ, ಫಲಾಫಲ ಭಗವಂತನಿಗೆ ಬಿಡೋಣ ಅಂತ ಹೇಳಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಹೇಳ್ತಾ ಇರುವಂತದ್ದು. ಮತ್ತೆ ಶ್ರಮದ ಫಲ ಕೇಳಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಶಾಸಕರು ಕನಕಪುರ ಬಂಡೆಗೆ ಸ್ಥಾನಮಾನ ಸಿಗುವ ಭರವಸೆಯಲ್ಲೇ ಇದ್ದಾರೆ. ಮೇ 15ಕ್ಕೆ ಡಿಕೆಶಿ ಹುಟ್ಟದ ಹಬ್ಬ ಇದೆ. ಹಾಗಾಗಿ ಜನ್ಮದಿನ ಹಿನ್ನೆಲೆ ಪವರ್ ಏನಾದರೂ ಸಿಗುತ್ತಾ, ಪವರ್ ಶೇರಿಂಗ್ ಆಗುತ್ತಾ ಅನ್ನುವಂತ ಚರ್ಚೆ ಆಗ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಕೂಡ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಅವರಿಗೆ ಸ್ಥಾನಮಾನ ಸಿಗಲಿದೆ ಅಂತ ಹೇಳಿ ನನ್ನನ್ನು ಸೇರಿ ಹಲವರ ಆಸೆ ಅಂತ ಹೇಳಿ ಅವರ ಆಪ್ತರು ಹೇಳ್ತಿದ್ದಾರೆ. ಅವರ ಶ್ರಮಕ್ಕೆ ಹೈಕಮಾಂಡ್ ಪ್ರತಿಫಲ ಕೊಡಬೇಕಾಗುತ್ತೆ. ಮುಂಬರುವಂತ ಮೇ 15ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಇದೆ. ಅದೇ ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಶಕ್ತಿ ಕೊಡುತ್ತೆ ಅನ್ನೋದು ಭರವಸೆ ಇದೆ. ಬೆಂಗಳೂರಿನಲ್ಲಿ ಈಗ ಕುಣಿಗಲ್ ಶಾಸಕ ರಂಗನಾಥ್ ಕೊಟ್ಟಿರುವಂತಹ ಹೇಳಿಕೆ ಇದು. ಕುಣಿಗಲ್ ಶಾಸಕ ರಂಗನಾಥ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು, ಅವರ ಬಣದವರು ಕೂಡ. ಇವತ್ತಿನ ದಿನ ಕರ್ಮನ್ನೇ ವಾದಿಕ ರಸ್ತೆ ಮಹಾಫಲೇಶು ಕದಾಚನ ಅನ್ನೋ ಒಂದು ಭಗವದ್ಗೀತೆಯಲ್ಲಿ ಒಂದು ಗೀತೆ ಇದೆ. ಸೊ ಇವತ್ತಿನ ದಿನ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಫಲ ಭಗವಂತನಿಗೆ ಬಿಡಬೇಕು. ಅದರಂತೆ ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಹೊರೆಯನ್ನು ತೆಗೆದುಕೊಂಡು ಇವತ್ತು ಗಿವನ್ ಅ ಲಾಡ್ ಆಫ್ ಎಫರ್ಟ್. ಎಲ್ಲ ವಿಚಾರದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ 40 ವರ್ಷದಿಂದ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಇಡೀ ಕರ್ನಾಟಕ ಜಗತ್ತಿಗೆ ಗೊತ್ತು. ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಸ್ಥಾನ ಸಿಗಬೇಕು ಅಂತ ರಾಜ್ಯದಲ್ಲಿ ಭಾಳಷ್ಟು ಜನ ಆಸೆ ಆಕಾಂಕ್ಷೆಯಲ್ಲಿ ಇರೋಂಥದ್ದು ಸಹ ಗೊತ್ತಿದೆ. ಅದರಲ್ಲಿ ನಾನು ಒಬ್ಬ. ಅದು ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರು ನಿರ್ಧಾರ ತೆಗೆದುಕೊತಾರೆ ಅನ್ನೋದನ್ನು ನಾವೆಲ್ಲ ಯಾವತ್ತಿಂದೂ ಹೇಳ್ತಾ ಬಂದಿದ್ದೇವೆ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊತಾರೆ ಅನ್ನೋದನ್ನ ಆಶಾ ಭಾವನೆಯಲ್ಲಿ ನಾವಿದ್ದೇವೆ. ಇವತ್ತಿನ ದಿನ ಹೈಕಮಾಂಡ್ ಅವರು ಅವರ ಶ್ರಮಕ್ಕೆ ಫಲವನ್ನು ಕೊಡ್ತಾರೆ ಅನ್ನೋದು ನಾವೆಲ್ಲ ನಂಬ್ಕೊಂಡಿದ್ದೇವೆ. ಸೊ ಮೇ 15ಕ್ಕೆ ಅವ್ರ ಹುಟ್ಟುಹಬ್ಬ ಇದೆ. ಸೊ ಅಷ್ಟು ಸಂದೇಶ ಸಾಕು ಅಂತ ನಾನು ಅನ್ಕೋತೀನಿ. ಮೇ 15ಕ್ಕೆ ಹುಟ್ಟುಹಬ್ಬ ಇದೆ, ಸಂತೋಷ ಸಿಗುತ್ತೆ ಅಂತ ನಾನು ಭಾಳಷ್ಟು ಆಶಾ ಭಾವನೆಯಲ್ಲಿ ಭಾಳಷ್ಟು ಜನ ನನ್ನಂಥ ಕಾರ್ಯಕರ್ತರು ಇದ್ದಾರೆ ಅಂತ ಅನ್ಕೋತೀನಿ. ನಾನು ಒಂದು ಮಾತನ್ನು ಹೇಳಬಲ್ಲೆ. ನಮ್ಮ ಪಾರ್ಟಿಲಿ ಭಾಳಷ್ಟು ಒಂದು ಸಿಸ್ಟಮ್ ಇದೆ, ನಿಮಗೆಲ್ಲ ಗೊತ್ತಿದ್ದಂತೆ. ಅವೆಲ್ಲ ನಾವು ಏನೇ ವಿಚಾರಗಳಿದ್ರು ನಮ್ಮ 4 ಗೋಡೆ ಕಾನೂನು ಚೌಕಟ್ಟಲ್ಲಿ, ಪಾರ್ಟಿ ಪಕ್ಷಗಳ ಚೌಕಟ್ಟಲ್ಲಿ ಮಾತನಾಡಬೇಕು. ಸೊ ಹಾಗಾಗಿ ನಾವು ನಿಮ್ಮ ಮೀಡಿಯಾ ಮುಂದೆ ಮಾತನಾಡಿ ಪಾರ್ಟಿಗೆ ಎಲ್ಲೂ ಮುಜುಗರ ತರಬಾರ್ದು ಅನ್ನೋದನ್ನು ನಮ್ಮ ಪ್ರಯತ್ನ ಮತ್ತು ನಮ್ಮ ಚಿಂತನೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ನಿಮ್ಮ ಹತ್ರ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಮಾತು, ಇವತ್ತಿನ ದಿನ ಎಲ್ಲ ಶಾಸಕರಿಗೂ ಏನಾದರೂ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಲಿ ಅನ್ನೋ ಒಂದು ಭಾಳಷ್ಟು ಜನ ಆಶಾಭಾವನೆಯಲ್ಲಿದ್ದಾರೆ. ಸೊ ಆ ಪ್ರಯತ್ನದಲ್ಲಿ ಮುಖಂಡರುಗಳನ್ನ ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ಇದ್ದಾರೆ. ಅದನ್ನು ಈಗಾಗಲೇ ಒಂದು ಟೀಮರ್ ಹೋಗಿದ್ರು, ಇನ್ನೊಂದು ಟೀಮರು ಹೋಗಬೇಕು ಅಂತ ಇದ್ದಾರೆ. ಅದನ್ನು ಹೋಗೋದ್ರ ತಪ್ಪಿಲ್ಲ ಅನ್ನೋದನ್ನು ಪ್ರತಿಪಾದಿಸ್ತಾ ಇದ್ದೇವೆ. ಹೋಗ್ತಾರೆ. ನಮ್ಮ ಪಾರ್ಟಿಲಿ